ಎಸ್, ನಾವು ಮೊದಲಿನಿಂದಲೂ ಹೇಳ್ತಾನೆ ಬಂದಿದ್ದೇವೆ, ಈ ಭೂಮಿ ಮೇಲೆ ನಡೆಯೋ ಪ್ರತಿಯೊಂದು ಅನಾಹುತಗಳಿಗೆ, ಅಪರಾಧಗಳಿಗೆ ಮೂಲ ಕಾರಣ ಪ್ರೀತಿ ಅಂತ. ಅದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಅದೇನೋ ಈ ಪ್ರೀತಿ ಅನ್ನೋ 2 ಅಕ್ಷರ ಕೇಳ್ತಿದ್ದ ಹಾಗೇನೆ ಈ ಹದಿವಯಸ್ಸಿನ ಮಕ್ಕಳ ತಂದೆ ತಾಯಿಗಳಿಗೆ ಕಿವಿಲಿ ಆಸಿಡ್ ಸುರಿದಾಗದು. ಯಾಕೆ ಹೀಗೆ? ಅವನಿಗಾಗಲ್ಲಂದ್ರೆ ಬಿಟ್ಬಿಡಕ್ ಹೇಳಿ. ಅವನು ಏನಂತ ಅನ್ಕೊಂಡಿದ್ದಾನೆ? ತೊಡೆ ತೊಟ್ಟಿ ನಿಂತ್ರೆ ನಾವು ಹೊಡೆದಾಟಕ್ಕೆ ರೆಡಿನೇ. ಆದ್ರೂ ನಮ್ಗೆ ಅವ್ರನ್ನ ಎದುರಾಕೊಂಡು ಇರೋದಕ್ಕಾಗೋದಿಲ್ಲ ಅಲ್ವಾ? ಏನ್ರಿ ಮಾಡ್ತಾನೆ ಅವನು? ಏನ್ ಮಾಡ್ತಾನೆ? ಕಾದ್ ಮಾಡ್ಲಿ, ನಾನು ನೋಡೇ ಬಿಡ್ತೀನಿ. ನೀವು ಹೊರಡಿ. ಸರಿ, ನಾವು ಬರ್ತೀವಿ. ರುದ್ರಾ, ಚೆನ್ನಾಗಿದ್ದೇನಪ್ಪ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೇನೆ. ಶಾಂತ, ಅಣ್ಣಾತ್ಗೆ ಬಂದಿದ್ರೆ ಬೇಗ ಬಾರೆ. ಏನವ ಶಾಂತ, ಚೆನ್ನಾಗಿದ್ಯಾನವ? ಚೆನ್ನಾಗಿದ್ದೀನಿ ಬಾಬಾ, ನೀವು? ಚೆನ್ನಾಗಿದೀವಮ್ಮ. ಸರಿತಾ ಹೇಗಿದೀಯಮ್ಮ? ಅಕ್ಕ ಚೆನ್ನಾಗಿದ್ದೀರಾ? ನೋಡಮ್ಮ ಹೀಗಿದ್ದೀನಿ. ಶ್ರಾವಣಿ ಎಲ್ಲಿ ಹೋದ್ಲು? ಕಾಲೇಜ್ಗೆ ಹೋಗಿದ್ದಾಳೆ, ಸಂಜೆ ಬಂದ್ಬಿಡ್ತಾಳೆ. ಶಾಂತ ತಗೊಳ್ಳೆ, ಕುಡಿಯಕ್ಕೆ ಮಾಡ್ಕೊಂಬಾ. ಸರಿ ರೀ. ಬಾ ಅಣ್ಣ. ಅಕ್ಕ ಕಾಫಿ. ಅಕ್ಕ, ನೀವು ಬಂದಾಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಯಾಕೊಂಥರ ಇದ್ದೀರಾ? ಹಂಗೇನಿಲ್ಲ ಕಣೆ. ಏನು ಸಮಸ್ಯೆ ಆಗಿಲ್ಲ ತಾನೆ? ಸಮಸ್ಯೆ ಆಗಿರೋದಕ್ಕೆ ನಾವಿಲ್ಲಿಗೆ ಬಂದಿರೋದು. ಏನಾಯ್ತಣ್ಣ? ನಾನು ಅವಳನ್ನ ಕಾಲೇಜಿಗೆ ಸೇರ್ಸೋದು ಬೇಡ ಅಂತ ಎಷ್ಟೇ ಹೇಳಿದ್ರು ನೀನು ನನ್ನ ಮಾತು ಕೇಳದೆ ಬಲವಂತ ಮಾಡಿ ಅವಳನ್ನ ಕಾಲೇಜಿಗೆ ಸೇರಿಸ್ದೆ. ಆದರೆ ಈಗೇನಾಗಿದೆ ಗೊತ್ತೇನೋ? ಏನಾಯ್ತು? ಕಾಲೇಜ್ ಎಕ್ಸಾಮಲ್ಲಿ ಫೇಲ್ ಆದ್ಲ? ಅಯ್ಯೋ, ಅವಳು ಕಾಲೇಜ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ರೆ ಖುಷಿಯಿಂದ ಅವಳನ್ನ ಮನೇಲೇ ಇರುವಂತ ಹೇಳ್ತಾ ಇದ್ದೆ. ಆದ್ರೆ ಅವಳು ಜೀವನದ ಪರೀಕ್ಷೆಯಲ್ಲೇ ಫೇಲ್ ಆಗಕೊಂಡವಳೆ ಕಣೋ. ಏನಾಯ್ತಣ್ಣ? ಹೇಳೋದು ಕೇಳ್ತಾ ಇದ್ರೆ ಏನೋ ದೊಡ್ಡ ಅನಾಹುತ ಆದಂಗಿದೆ. ಬರೀ ಅನಾಹುತನೇ ಅಲ್ಲ ಕಣೋ, ನಮ್ಮ ಮನೆತನದ ಮಾನ ಮರ್ವಾದೇನೆ ಹೋಗ್ತಾ ಇದೆ. ಅಂದ್ರೆ ಅಂದ್ರೆ ಯಾಕೋ ಲೇಟು? ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಅದನ್ನ ರಿಪೇರಿ ಮಾಡಿಸಿ ತಗೊಂಡ್ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಯಾವಾಗೂ ಇದೆ ನಿಂದು. ಬಾ ಹೋಣ. ಸರಿತಾ, ಅಪ್ಪ ಎಲ್ಲೋಗಿದ್ದವ? ಕಾಲೇಜ್ಗಪ್ಪಯ್ಯ. ಓ, ಕಾಲೇಜಲ್ಲಿ ಹೇಳ್ಕೊಡೋ ಪಾಠ ಸಿನಿಮಾ ಥಿಯೇಟ್ರಲ್ಲೂ ಹೇಳ್ಕೊಡ್ತಾರೇನವ? ಅಪ್ಪ ಏಯ್, ಸುಳ್ಳು ಬಗಳಬೇಡ. ನೀನ್ ಆ ವೀರಪ್ಪನ ಮಗ ಅರ್ಜುನ್ ಜೊತೆ ಸಿನಿಮಾ ಥಿಯೇಟ್ರು, ಹೋಟ್ಲು, ಪಾರ್ಕು ಇಲ್ಲೆಲ್ಲ ಸುತ್ತಾಡೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನೋಡು, ಈ ಸುತ್ತಮುತ್ತ ತಳ್ಳಿಲಿ ಮಸಪ್ಪ ಅಂದ್ರೆ ಮರ್ವಾದೆಗೆ ಇನ್ನೊಂದು ಹೆಸರು. ಅದನ್ನ ಯಾರಾದ್ರೂ ಕೆಡ್ಸಕ್ ಬಂದ್ರೆ ಅವ್ರು ಯಾರೇ ಆಗಿರ್ಲಿ, ಎಂಡ್ರಾದ್ರೂ ಸರಿ, ಮಗಳಾದ್ರೂ ಸರಿ, ನಾನು ಅವ್ರನ್ನ ಸುಮ್ಕೆ ಬಿಡಕ್ಕಿಲ್ಲ. ಹುಷಾರ್, ಹೋಗು. ಏನದು? ಯಾರ್ದು ಮೆಸೇಜು? ಅದು ಕಂಪ್ನಿದಪ್ಪಯ್ಯ. ಕಂಪ್ನಿದ? ತತ್ತ ಇಲ್ಲಿ
ಏಯ್, ಈ ಹಾಳಾದ ಮೊಬೈಲ್ ಫೋನ್ಗಳು ಬಂದೆ ಈಗಿನ ಕಾಲದವು ಕೆಟ್ಟೋದು. ಇನ್ನು ಮೇಕೆ ಈ ಮೊಬೈಲ್ ಫೋನ್ ನಿನ್ನ ಹತ್ರ ಇರಬಾರ್ದು. ಅಪ್ಪ ಹೋಗಳಿಕೆ ಹೋಗು ಅಂದೆ. ಅಪ್ಪ ಏಯ್, ಹೋಯ್ತಾ ಇರ್ಬೇಕು. ನಮ್ ವಿಷಯ ನಮ್ಮ ಅಪ್ಪಂಗೆ ಗೊತ್ತಾಗ್ಬಿಟ್ಟಿದೆ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಭಯ ಯಾಕೆ? ನಾವೇನ್ ಕೊಲೆನೋ ಸುರ್ಗೆನೋ ಮಾಡ್ತಿಲ್ವಲ್ಲ, ನಾವು ಮಾಡ್ತಿರೋದ್ ಪ್ರೀತಿ. ನೀನ್ ನಿಜವಾಗ್ಲೂ ನನ್ನ ಮದ್ವೆ ಆಗ್ತೀಯ ಅಲ್ವಾ? ಪ್ರಾಮಿಸ್. ದರಿದ್ರದವಳೆ, ನಮ್ಮ ಮಾನ ಮರ್ಯಾದೆ ತೆಗೆಕ್ಕೆ ಹುಟ್ಟಿದ್ಯಾ ಲಕ್ಷ್ಮೀಶ, ಯಾಕೆ ಇವಳನ್ನ ಬೈತಾ ಇದೀಯಾ? ಇವಳು ಆ ವೀರಪ್ಪನ ಮಗ ಅರ್ಜುನನ್ ಜೊತೆ ತೋಟದಲ್ಲಿ ಮೈಕಂಡು ಸುಮ್ ಕುತ್ಕೊಂಡಿದ್ಲು. ಅಯ್ಯೋ ದೇವ್ರೆ, ಏನೋ ಹೇಳ್ತಾ ಇದೀಯಾ? ಲೇ, ಏನೇ ಇದು? ಏಯ್, ಅವನ್ ಸವಾಸ ಮಾಡ್ಬೇಡ ಮಾಡ್ಬೇಡ ಅಂತ ಅವತ್ತು ಹೇಳಿಲ್ವ ನಿನಗೆ? ಮತ್ತೆ ಯಾಕೆ ಅವನ ಜೊತೆ ಹೋಗಿದ್ದೆ? ಏಯ್ ಮನೆಯಾಳಿ, ಇರೋಳೊಬ್ಬಳು ಹೆಣ್ಮಗಳಲ್ವಾ ಅಂತ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದಕ್ಕೆ ದೊಡ್ಡ ಬಹುಮಾನನೇ ಕೊಟ್ಬಿಟ್ಟಲ್ಲೇ. ಸಾರ್ಥಕ ಆಯ್ತು, ಇವತ್ತು ನನ್ನ ಜನ್ಮ ಸಾರ್ಥಕ ಆಗೋಯ್ತು ಕಣೆ. ಈ ವಿಚಾರ ಎಲ್ಲ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ? ಗೊತ್ತಿದ್ದು ನನಗೆ ಯಾಕ್ರಿ ಹೇಳಿಲ್ಲ? ಹೇಳಿದ್ರೆ ವಿಷಯನ ಊರಲ್ಲೆಲ್ಲ ಸಾರ್ಕೊಂಡ್ಬಿಡ್ತಾ ಇದ್ದೆ. ನನಗ್ ಗೊತ್ತಿಲ್ವಾ ನಿಮ್ಮಂತ ಹೆಂಗಸರು ಬುದ್ಧಿ? ಏ ಲಕ್ಷ್ಮೀ ಸಾ, ನಡಿಯೋ. ಆ ವೀರಪ್ಪನ ಮಕ್ ಕುಗಿದು ನಿನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳು ಅಂತ ಹೇಳ್ಬಿಟ್ಟು ಬರವಾ, ನಡಿಯೋ. ಏಯ್, ಅವಳ ಕಡೆ ಸಿನ್ನಿಗ ಇಡು, ಈಗ ಬರ್ತೀನಿ, ನಡಿಯಲ್ಲ. ಹೇಯ್, ನಡಿಯೇ, ನಡಿ. ವೀರಪ್ಪ, ಏ ವೀರಪ್ಪ, ಆಚೆ ಬಾರಯ್ಯ. ಯಾರೋ? ಓ ಹೊಸಪ್ಪ, ಬನ್ನಿ ಒಳಗೆ. ಒಳಗ್ ಬರೋದಂಗಿರ್ಲಿ, ನಿನ್ನ ಮಗ ನನ್ನ ಮಗಳ ಜೊತೆ ಸ್ಯಾನೆ ಸುತ್ತಾಡ್ತಾವನಂತೆ. ನನ್ನ ಹೆಣ್ಮಗಿಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ಮನ್ನ ಯಾರನ್ನೂ ನಾ ಸುಮ್ಕೆ ಬಿಡಕ್ಕಿಲ್ಲ. ಇದು ನಿನ್ನ ಗಮನಕ್ಕೆ ಬರ್ಲಿ ಅಂತ ಹೇಳ್ಬಿಟ್ಟು ಹೋಗಕ್ ಬಂದಿವ್ನಿ. ಹೊಸಪ್ಪ, ನಿನ್ನ ಮಗಳ ಜೊತೆ ನನ್ನ ಮಗ ಸುತ್ತಾಡ್ತಾವನೆ ಅಂದ್ರೆ ನಿನ್ನ ಮಗಳದು ತಪ್ಪೈತೆ. ಮೊದ್ಲು ನಿನ್ನ ಮಗಳಿಗೆ ಬುದ್ಧಿ ಹೇಳು, ನಾನು ನನ್ನ ಮಗನಿಗೆ ಹೇಳ್ಕೊತೀನಿ. ಏ ವೀರಪ್ಪ, ನಮ್ಮ ಅಪ್ಪನ ಹತ್ರ ಮರ್ಯಾದೆಯಿಂದ ಮಾತಾಡೋ. ಓಹೋ, ನಿಮಗ್ ಮಾತ್ರ ಮರ್ಯಾದೆ ಐತೆ, ನಮ್ಗಿಲ್ಲ ನೋಡು. ಏಯ್, ನನ್ನ ಮಗ ಗಂಡ್ಸು, ನಿನ್ ತಂಗಿ ಹೆಣ್ಣು, ಅವಳನ್ನು ಹುಷಾರ ನೋಡ್ಕೋ. ನನಗೆ ಹೇಳಕ್ ಬಂದ್ಬಿಟ್ರು ದೊಡ್ಡದಾಗ ಬುದ್ಧಿಯ ಹೋಗಲೇ. ನಡಿಯೋ ನಡಿಯೋ ಈಗ. ಎಷ್ಟಾಯ್ತು ಕಣೋ. ಜೊತೆಗೆ ಇವಳು ಅವನನ್ನೇ ಮದುವೆ ಆಗ್ಬೇಕು ಅಂತ ಹಠ ಹಿಡಿದು ಕೂತಿದ್ದಾಳೆ. ನನ್ನ ಮಗಳನ್ನ ಬೇರೆ ಜಾತಿಯ ಹುಡುಗನ ಕೊಟ್ಟು ಮದುವೆ ಮಾಡಿದ್ರೆ ನನ್ನ ಮನೆತನದ ಮಾನ ಮರ್ಯಾದೆ ಏನಾಗಲ್ಲ? ನೀನೇ ಹೇಳೋ, ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿರೋ ಹೆಸರು ಏನಾಗಲ್ಲ? ಇವಾಗ ಏನ್ ಮಾಡ್ಬೇಕು ಅಂತ ಒಂದಷ್ಟು ದಿವಸ ನನ್ನ ಮಗಳು ಇಲ್ಲಿದ್ರೆ ಸರಿ ಹೋಗ್ಬೋದು ಅಂತ ನಾನು ಅವಳನ್ನ ಇಲ್ಲೇ ಕರ್ಕೊಂಡು ಬಂದಿದ್ದೀನಿ ಕಣೋ. ಅವಳ ಕೈಗೆ ಮೊಬೈಲ್ ಸಿಕ್ಕದಾಗೆ ನೀವಿಬ್ರು ಅವಳಿಗೆ ಕಾವಲಿದ್ರೆ ನನ್ನ ಮಗಳು ಸರಿ ಹೋಗ್ಬೋದು ಕಣೋ. ಇಷ್ಟೇ ತಾನೇ, ಇರ್ಲಿ ಬಿಡೋಣ. ಹೇಗೂ ನನ್ನ ಮಗಳು ಅವಳ ಜೊತೆಲೇ ಇದ್ದ. ನನ್ನ ಮಗಳು ಜೊತೆಲೇ ಇದ್ರೆ ಸರಿತಾ ಹಳೇದೆಲ್ಲ ಮರಿತಾ, ಮತ್ತೆ ಆ ಹುಡುಗನ ಸಹವಾಸಕ್ಕೆ ಹೋಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಆದ್ರೆ ಈ ವಿಷಯ ಯಾವುದೇ ಕಾರಣಕ್ಕೂ ನಿನ್ನ ಹೆಂಡತಿಗೂ ನಿನ್ನ ಮಗಳಿಗೂ ಗೊತ್ತಾಗ್ಲೇಬಾರದು ಕಣ. ಆಯ್ತಾ, ನೀನೇನು ಯೋಚನೆ ಮಾಡ್ಬೇಡ. ಈ ವಿಷಯ ನನಗೆ ಬಿಡು. ಮಾದೇವಿ, ಹೊರಡೋಣವಾ? ಹೊರಡೋಣ ರೀ. ಶಾಂತ, ಹೋಗ್ ಬರ್ತೀವಿ. ರಾವಣಿ, ಬರ್ತೀವಮ್ಮ. ಸರಿ ದೊಡಮ್ಮ. ಸರಿತಾ, ಜೋಪಾನ ಕಡೆ. ಆಯ್ತಮ್ಮ. ಸರಿತಾ, ಬಸ್ಸಿ ಬಾರವ.
ನಿನ್ನ ಮನಸ್ಸು ಸರಿಯಾಗೋವರೆಗೂ ಇಲ್ಲಿದು. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಯಾವುದನ್ನು ನೆನಪಿಸ್ಕೊಳಕ್ಕೂ ಹೋಗ್ಬೇಡ. ಅರ್ಥ ಆಯ್ತೇನವ? ಅಕ್ಕ ನೋಡಕ್ಕ, ನಾನು ನನ್ನ ಫ್ರೆಂಡ್ಸ್ ಗೋಕರ್ಣ ಬೀಚಿಗೆ ಹೋಗಿರೋ ಫೋಟೋಸ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಹೌದು, ನಿನ್ ಮೊಬೈಲ್ ಎಲ್ಲಿ? ಓ ಅದಾ, ಅದು ಸ್ವಲ್ಪ ಹಾಳಾಗಿತ್ತು, ಅದಕ್ಕೆ ರಿಪೇರಿ ಕೊಟ್ಟಿದ್ದೆ. ಶ್ರಾವಣಿ, ಮೊಬೈಲ್ ಕೊಡಿಲಿ. ಯಾಕಪ್ಪ? ಕೊಡಿಲ್ಲಿ. ಶಾಂತ ಬಾರೆ. ಏನ್ರಿ? ಮಕ್ಕಳು ಕೈಗೆ ಮೊಬೈಲ್ ಕೊಡ್ಬೇಡ ಅಂತ ಎಷ್ಟು ಸಲ ಹೇಳ್ಬೇಕು ನಿಂಗೆ? ಏನಪ್ಪ ನೀನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಇಲ್ಲಿ ನಿಂತಿದ್ಯಾ? ಅಲ್ಲ, ಬೆಳಗಿಂದ ಎಷ್ಟೊಂದು ಹುಡುಕ್ತೇವೆ ಗೊತ್ತಾ? ನಡಿಯಪ್ಪ ಮನೆಗೆ ಹೋಗೋಣ. ನಾನು ಎಲ್ಗೂ ಬರಲ್ಲ. ನೋಡಿ, ಈ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ಹಚ್ಕೊಳ್ಳುತ್ತೆ, ಆದ್ರೆ ವಾಸ್ತವನೇ ಬೇರೆ ಇರುತ್ತೆ. ಅದೂ ಅಲ್ಲದೆ ಆ ಹುಡುಗಿ ಜಾತಿನೇ ಬೇರೆ, ನಮ್ಮ ಜಾತಿನೇ ಬೇರೆ. ನೋಡೋ, ನಮಗೂ ಅವ್ರಿಗೂ ಆಗಿ ಬರಲ್ಲ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ನಿನ್ಗೇನಾದ್ರೂ ತೊಂದರೆ ಆದ್ರೆ ನಮ್ಮ ಗತಿ ಏನೋ? ಅವಳು ಮರ್ತ್ಬಿಟ್ಟು ಇನ್ಮೇಲೆ ಸುಖವಾಗಿರತ್ತಲ್ಲಿ. ತಂದೆ ತಾಯಿಯಾಗಿ ನಾವಿಷ್ಟು ಹೇಳ್ಬೋದು ನೋಡಪ್ಪ. ಸರಿಯಪ್ಪ, ಅವಳನ್ನ ಮರೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಎಷ್ಟು ದಿನ ಆಗತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ತನಕ ಆದ್ರೂ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ನೀವು ಹೊರಡಿ. ನೋಡಪ್ಪ, ನೀನ್ ಬರೋದಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗೋದಿಲ್ಲ ಅಷ್ಟೇ. ಅಮ್ಮ, ಹಾಗಿದ್ರೆ ನಡಿ ನಡಿ. ಬಾ ಸುಮನ್, ಬಾ. ಪಾಟ್ಸ್ಗಳನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಬ್ಯಾಂಗ್ಳೂರಲ್ಲೆಲ್ಲ ನಾವೇ ಮೇಂಟೈನ್ ಮಾಡಬೇಕು, ಆದರೆ ನಿಮ್ಮ ಹಳ್ಳೀಲಿ ಎಲ್ಲ ನ್ಯಾಚುರಲ್ ಆಗಿರುತ್ತೆ. ನೀನೇ ಲಕ್ಕಿ. ಹಲೋ ಅಣ್ಣ. ಹೇಳು ರುದ್ರ. ಸರಿತಾ ಇಲ್ಲಿ ತುಂಬಾ ಖುಷಿಯಾಗಿ ಆರಾಮಾಗಿದ್ದಾಳೆ. ಹೌದಾ? ಹೌದಣ್ಣ, ಇವಳೀಗ ಸಂಪೂರ್ಣವಾಗಿ ಆ ಹುಡುಗನ್ನ ಮರ್ತು ಬಿಟ್ಟಿದ್ದಾಳೆ ಅನ್ಸುತ್ತೆ. ಅಷ್ಟಾದ್ರೆ ಸಾಕು ಕಣಪ್ಪ. ಒಟ್ನಲ್ಲಿ ಅವಳನ್ನ ನಿನ್ ಮನೇಲಿ ತಂದ್ಬಿಟ್ಟಿದ್ದು ಎಷ್ಟೋ ಒಳ್ಳೇದಾಯ್ತು ಕಣ. ಅಣ್ಣ, ನೀನೇನು ಇವಳ ಬಗ್ಗೆ ಚಿಂತೆ ಮಾಡಬೇಡ, ಆರಾಮಾಗಿರು. ಹಾಗೆ ಅತ್ತಿಗೆಗೂ ಸಮಾಧಾನವಾಗಿರೋಕೆ ಹೇಳು. ಆಯ್ತು ರುದ್ರ. ಅದೇವಿ,